ಇದು ನನಗಿರ್ತಕ್ಕಂಥ ಮಾಹಿತಿ. ಸೊ ಹಾಗಾಗಿ ನಮಗೆ ಈಗ ನೀವು ಅಲಯನ್ಸ್ ಅನ್ನೋದು ಬೇರೆ ಪ್ರಶ್ನೆ. ಈಗ ಈ ಸರಿ ಮಾತ್ರ ಕಾಂಗ್ರೆಸ್ನ ಇಂಡಿಯಾದ ಏನೇನಿದ್ದಾರೆ ಎಲ್ಲರಿಗೂ ಮುಕ್ತವಾಗಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಈಗಲೂ ಕೂಡ ನಿನ್ನೆ ಡಿಬೇಟ್ಗಳಲ್ಲೂ ಕೂಡ ಸಾಕಷ್ಟು ಹೇಳ್ತಾ ಇದ್ರು ಇವರು 272 ಸೀಟ್. ಅಹಮದಾಬಾದ್ನಲ್ಲಿ ಅಮಿತ್ ಶಾಗೆ 2 ಲಕ್ಷ ಮತಗಳ ಲೀಡ್, ಮೋದಿಗೆ 13,000 ಮತಗಳ ಅಂತರ ಲೀಡ್. ಮೋದಿ ಅವರ ಲೀಡ್ ಇಷ್ಟು ಸುತ್ತುಗಳಾದ ಮೇಲೂ ಕೂಡ 13,000. ಅಮಿತ್ ಶಾ ಅವರಿಗೆ 2 ಲಕ್ಷ ಮತಗಳ ಲೀಡ್. ಹೆಚ್ಚು ಕಡಿಮೆ ಈ ಕೌಂಟಿಂಗ್ ಶುರುವಾಗಿ 2.5 ಗಂಟೆ ಆಗಿದೆ. 2.5 ಗಂಟೆಯಲ್ಲಿ ಮೋದಿ ಈಗ 13,000 ಮತಗಳ ಅಂತರದ ಮುನ್ನಡೆಯಲ್ಲಿ ಅವರಿದ್ದಾರೆ. ಅಮಿತ್ ಶಾ ಅವರು 2 ಲಕ್ಷ ಮತಗಳ ಅಂತರದಲ್ಲಿ ಅವರ ಒಂದು ಮುನ್ನಡೆಯನ್ನು ಇದೀಗ ಕಾಯ್ದುಕೊಳ್ತಾ ಇದ್ದಾರೆ. ಇದೀಗ ನಮ್ಮ ಇದೇ ಒಂದು ಡಿಬೇಟ್ನಲ್ಲಿ ಹರೀಶ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪೊಲಿಟಿಕಲ್ ಅನಲಿಸ್ಟ್ ಕೂಡ ಹೌದವರು, ಪಾರ್ಲಿಮೆಂಟರಿ ಎಕ್ಸ್ಪರ್ಟ್, ಸಾಂವಿಧಾನಿಕ ತಜ್ಞರು. ಹರೀಶ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಸರ್, ಇಲ್ಲಿ ಅಂಕಿ ಸಂಖ್ಯೆಗಳ ಆಟ ಸರ್, ಇದೆಲ್ಲವೂ ಕೂಡ ಯಾರು ಎಮೋಷ್ನಲ್ ಆಗಿ ಮತದಾರನಿಗೆ ಸೆಳೆದ್ರೋ, ಯಾರು ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಂಡು ಸೆಳೆದ್ರೋ, ಯಾರು ವರ್ಚಸ್ಸಿಂದ ಸೆಳೆದ್ರೋ ಸೈಡ್ಲೈನ್ ಆಗಿಬಿಡ್ತವೆ. ಸ್ಕ್ರೀನ್ ಮೇಲೆ ಆ ನಂಬರ್ ಬಂತಾ ಇಲ್ವಾ? ಲೈಕ್ ಕ್ರಿಕೆಟ್ನ ರನ್ನು, ಯಾರು ಬಿದ್ದನೋ ಎದ್ನೋ, 6 ಹೊಡೆದ್ನೋ 4 ಹೊಡೆದ್ನೋ, ಬೈ ಬಿಟ್ಕೊಟ್ನೋ, ವೈಡ್ ಕೊಟ್ಟನೋ, ನೋಬಾಲ್ ಕೊಟ್ಟನೋ ಬೇರೆ ವಿಚಾರ. ಆ ನಂಬರ್ ಗೇಮ್ ಇದು. ನಿಮ್ಮ ಅನಾಲಿಸಿಸ್ ಏನು ಸರ್ ಇದ್ರ ಬಗ್ಗೆ? ಇವರು ವೋಟ್ ಶೇರಿಂಗ್ ಬಗ್ಗೆ ಏನೋ ಹೇಳ್ತಾ ಇದ್ರು. ವೋಟ್ ಶೇರಿಂಗ್ ಇಂದ ಸ್ಟ್ರೈಕ್ ರೇಟ್ ಆಗಲ್ಲ ಎಲ್ಲಾದ್ರೂ. ಓಕೆ, ಸ್ಟ್ರೈಕ್ ರೇಟ್ ಇಸ್ ಡಿಫ್ರೆಂಟ್ ಫ್ರಮ್ ವೋಟ್ ಶೇರಿಂಗ್. ವೋಟ್ ಶೇರಿಂಗ್ ಪರ್ಸೆಂಟೇಜ್ 2004 ಅಲ್ಲೂ ನೋಡಿದ್ದೀವಿ. ವೋಟ್ ಶೇರಿಂಗ್ ವಾಸ್ ಮೋರ್, ಬಟ್ ದಿ ಪಾರ್ಟಿ ಸ್ಟ್ರೈಕ್ ರೇಟ್ಸ್ ಇಸ್ ಡಿಫ್ರೆಂಟ್. ಸ್ಟ್ರೈಕ್ ರೇಟ್ ಇಸ್ ಎ ಡಿಫ್ರೆಂಟ್ ಬಾಲ್ ಗೇಮ್ ಅಂತ. ಹಂಗಾಗಿ ನಮ್ಮ ಲೆಕ್ಕದಲ್ಲಿ ಈ ಸತಿ ಫೈಟ್ ಚೆನ್ನಾಗಿದೆ. ಓವರ್ ಆಲ್ ಓವರ್ ಇಂಡಿಯಾ ದರ್ ಹಸ್ ಬೀನ್ ಅ ಹೆಲ್ದಿ ಫೈಟ್ ಫಾರ್ ಡೆಮಾಕ್ರಸಿ. ಅದು ಒಪ್ಕೋಬೇಕು. ಫೈಟ್ ಇಲ್ಲದೆ ಇದ್ರೆ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಸ್ವಾರಸ್ಯ ಇರಲ್ಲ. ಅಂದರೆ ಕೆಲವು ಅನಲಿಸ್ಟ್ಗಳು ಮಾತಾಡಿದ್ರು, ನರೇಂದ್ರ ಮೋದಿ ಅವರು ಹೇಳೋ ಪ್ರಕಾರ 400 ಸೀಟ್ ದಾಟ್ಬಿಡ್ಬೇಕು ಅಂದರೆ ಔಟ್ ಆಫ್ 545 ಈ ಸ್ಟ್ರೈಕ್ ರೇಟ್ ಎಲ್ಲ 70-82 ಹೋಗ್ಬಿಡ್ಬೇಕಾಗತ್ತೆ ಔಟ್ ಆಫ್ ಪೋಲಿಂಗ್ ವೋಟ್ಸ್ ಅಂತ. ಇದು ಭಾರತದಲ್ಲಿ ಯಾವುದೋ ಕಾಲದಲ್ಲಿ ಆಗಿರಬಹುದೇನೋ, 400 ಸೀಟ್ವರೆಗೂ ನಾನು ದಾಟ್ಕೊಂಡು ಹೋಗಿರೋದು. ರಾಜೀವ್ ಗಾಂಧಿ ಈ ಕಾಲಘಟ್ಟದಲ್ಲಿ ಇದು ಹೈಲಿ ಇಂಪಾಸಿಬಲ್, ಈ ಸ್ಟ್ರೈಕ್ ರೇಟ್ ಮಾಡೋಕ್ಕೆ ಆಗಲ್ಲ ಅಂತ. ಸೊ ಈ 400 ಪಾರ್ ನಿತ್ತಲ್ಲ, ವಾಸ್ ಇಸ್ ಅ ನರೇಷನ್ ಅಂತ ಹೇಳಿ. ಸರ್, ಎವ್ರಿ ಪಾರ್ಟಿ ವಿಲ್ ಹ್ಯಾವ್ ಅ ನರೇಷನ್ ಟು ಇನ್ಸ್ಪೈರ್ ದಿ ವೋಟರ್ ಅಂತ. ಓಕೆ, ಈಗ ನಾವು ವೋಟರ್ನ, ಮತದಾರನ ಪ್ರೇರೇಪಿಸೋದಕ್ಕೆ ನಾವು ಏನಾದರೂ ಒಂದು ಹೇಳಿಕೆ ಕೊಡಬೇಕು ಆ ಟೈಮಲ್ಲಿ. ಜೋಶ್ ತುಂಬಬೇಕು. ಪ್ಲಸ್ ಆ ಜೋಶ್ ನೀವು ಊರಿ ಫಿಲಮ್ ನೋಡಿದ್ರೆ ಹೇಳ್ತಾರಲ್ಲ, ಜೋಶ್ ಅಂದ್ರೆ ಹೈ ಸರ್ ಅದೇ. ಸೊ ಆ ಥರ ಆ ಜೋಶ್ಗೆ ನಿಮ್ಗೂ ಸೆಲ್ಫ್ ಕಾನ್ಫಿಡೆನ್ಸ್ ಬರೋಕ್ಕೆ ನಿಮ್ಮ ಪಾರ್ಟಿ ವರ್ಕರ್ಸ್ಗೂ ಆ ಜೋಶ್ ಬರೋಂಗೆ ಮಾಡಬೇಕು. ಕರೆಕ್ಟ್. ಹಾಗಾಗಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಾವು ಆ ಆಶಯ ಇಟ್ಕೊಂಡೇ ನಾವು ಎಲೆಕ್ಷನ್ಗೆ ಹೋಗೋದು. ಎಲ್ಲ ಪಕ್ಷದವರು ನಾವು ಗೆಲ್ತೀವಿ. ಯಾರಾದ್ರೂ ಒಬ್ಬ ಪಕ್ಷದವ್ರು ಯಾರಾದ್ರೂ ಇಲ್ಲ ನಾವು ಗೆಲ್ಲಲ್ಲ ಅಂತ ಹೇಳಕ್ಕಾಗುತ್ತೆ ಹೇಳೋದು ತಪ್ಪಾಗುತ್ತೆ ಫಸ್ಟ್. ಯಾಕೆಂದ್ರೆ ಅವರು ನಮ್ಮ ಪಕ್ಷ ನಾವೇ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ನೀವು ಮೆಂಟಲಿ ಯು ಆರ್ ಲೂಸಿಂಗ್ ದಿ ಬ್ಯಾಟಲ್ ಆಗುತ್ತೆ. ಓಕೆ, ಮೆಂಟಲಿ ಯು ಶುಡ್ ವಿನ್ ದಿ ಬ್ಯಾಟಲ್. ಫಿಸಿಕಲ್ ಬ್ಯಾಟಲ್ ಈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ವೋಟರ್. ಅದಕ್ಕೇನೆ. ಸೊ 400 ಪಾರ್ ಟುಡೇಸ್ ಪೊಲಿಟಿಕಲ್ ಸಿನಾರಿಯೋ ಕೊಯ್ಲೇಷನ್ ಇಸ್ ದಿ ಆರ್ಡರ್ ಆಫ್ ದ ಡೇ ಅಲ್ಲಿ ನೋಡೋದಾಗ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ 400 ಪಾರ್ ಇಸ್ ಎ ಡಿಫಿಕಲ್ಟ್ ಟಾಸ್ಕ್. ಓಕೆ, ನಮ್ಮ ಲೆಕ್ಕದಲ್ಲಿ. ಇನ್ನೊಂದು ಪ್ರಶ್ನೆ ಇದೆ ಸರ್, ಇನ್ನೊಂದು ಪ್ರಶ್ನೆ ಇದೆ. ಈಗ ಅನೇಕ ತಜ್ಞರೆಲ್ಲ ಮಾತಾಡ್ತಾ ಇದ್ರು, 220 ಕೆಲವರು ಮಾತಾಡಿದ್ರು, 185 200 ಅಂತ ಕೆಲವರು ಮಾತಾಡಿದ್ರು. ಅದು NDAನ ಸೀಟ್ಗಳ ಪ್ರೆಡಿಕ್ಷನ್ ಅಂತ ಮಾತಾಡಿದ್ರು. ಅಂದರೆ ಇದೇ ಥರ ಯಾವ್ಯಾವ ರಾಜ್ಯಗಳ ಹಣೆ ಬರಹ ಏನು, ಒಂದೊಂದು ರಾಜ್ಯಗಳಲ್ಲಿ 10 ಸೀಟು ಕಡಿಮೆ ಆಗಿಬಿಟ್ರು ಕೂಡ ಔಟ್ ಆಫ್ 303 10 ಕಡಿಮೆ ಆಗ್ತಾ ಬಂದರೂ ಕೂಡ ಹೆಚ್ಚು ಕಡಿಮೆ ಅವರು 200-150 ಮೇಲ್ಗೆ ಉಳ್ಕೊಂಡ್ಬಿಡ್ತಾರೆ ಅಂತ ಒಂದು ಥಿಯರಿ ಸರ್. ಅವರೊಂದು ಆ ಥಿಯರಿ ಅವರು ಕಾಯಿನ್ ಮಾಡೋದು ಈ ಥರ ಬರುತ್ತೆ. ಎಲ್ಲ ರಾಜ್ಯಗಳಲ್ಲೂ ಆಫ್ಟರ್ 10 ಇಯರ್ಸು ಇವರು 300 ದಾಟಿ 400 ಬರಬೇಕು ಅಂದರೆ ಇರೋ ಸೀಟ್ಗಿಂತ ಇನ್ನೂ ಜಾಸ್ತಿ ಗೆಲ್ಲಬೇಕು ಅಂತ ಸಾಧ್ಯ ಇಲ್ಲ. ಅನೇಕ ರಾಜ್ಯಗಳಲ್ಲಿ ಮಿನಿಮಮ್ ಈಶಾನ್ಯ ಭಾರತದಲ್ಲಿ 10, UPನಲ್ಲಿ ಇಷ್ಟೇ ಹೇಳಿದ್ದು, ಸಿಂಪಲ್ ಆಗಿ ಲೆಕ್ಕ ಹೇಳಿಬಿಟ್ರು ಅವರು. UPನಲ್ಲಿ 10-15 ಇಟ್ಕೊಳ್ಳಿ ನೀವು. ಇದೇ ಥರ ವೆಸ್ಟ್ ಬೆಂಗಾಲಿಗೆ ಬನ್ನಿ, ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ ಬನ್ನಿ, ಕರ್ನಾಟಕಕ್ಕೆ ಬನ್ನಿ. ಹಿಂಗೆ ಹೇಳ್ತಾ ಬಂದಾಗ ನಿಮಗೆ 303ರಿಂದನೋ 330ರಿಂದನೋ ನೀವು ಹೆಚ್ಚು ಕಡಿಮೆ 130 ಸೀಟ್ ಇಳಿಲೇಬೇಕು ನೀವು ಅಂತ. ವೆರಾಸ್ ಬ್ಯಾಂಡ್ ವ್ಯಾಗನ್ ಥಿಯರಿ ಅಂತ ಬಂದಾಗ ಈ ಥರ ಇಳಿಕೆ ಶುರುವಾದಾಗ ಅವರಿಂದ ಪಕ್ಷಗಳನ್ನು ಬದಲಾಯಿಸುವ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಯಾರಿಗೋ ನಾನಿಲ್ಲಿ ಉಸಿರು ಕಟ್ಟೋ ವಾತಾವರಣ ಇದೆ, ನಾನು ಸಿಕ್ಕಾಪಟ್ಟೆ ಅವ್ರ ಮಾತೆ ಕೇಳ್ಕೊಂಡು ಇಲ್ಲಿ ಇರಬೇಕು ಅಂತ ಬಂದಾಗ ಜಿಗಿಯುವ ಸಾಧ್ಯತೆ ಇರುತ್ತೆ. ಸೋ ದ್ಯಾಟ್ ಆಪೋಸಿಷನ್ ಅವರು ಹೂ ಎವರ್ ಇಟ್ ಮೇ ಬಿ ಯಾರೇ ಆದರೂ ಕೂಡ ಆ ಸಂಖ್ಯೆಗಳು ಅವ್ರಿಗೆ ವೃದ್ಧಿ ಆಗುತ್ತೆ. ಬ್ಯಾಂಡ್ ವ್ಯಾಗನ್ ಅಂದರೆ ಇದು ಮುಳುಗ್ತಾ ಇದ್ದಾನೆ ಅಂದಾಗ 20 ಜನ ಬೇರೆ ದೋಣಿಗೆ ಆರ್ಬಿಡ್ತಾರೆ. ಹೌದು, ಇವನು ಜಿಗಿತಾ ಇದ್ದಾನಪ್ಪ ಅಂದಾಗ 20 ಜನ ಆ ಕಡೆ ಜಿಗಿದು ಬಿಡ್ತಾರೆ. ಹೌದು, ದಿಸ್ ವಾಟ್ ಬ್ಯಾಂಡ್ ವ್ಯಾಗನ್ ಇದರಲ್ಲಿ ಹೇಗಾಗುತ್ತೆ ಅಂತ ಸರ್? ನಮ್ಮ ಲೆಕ್ಕದಲ್ಲಿ ಏನಾಗುತ್ತೆ ಈಗ
ನಾವು ನಮ್ಮ ಅನಿಸಿಕೆ ಪ್ರಕಾರ ಪಾರ್ಟೀಸ್ ಹ್ಯಾವ್ ಇನ್ಕ್ರೀಸ್ಡ್ ಎಲೆಕ್ಷನ್ಸ್ ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ಹಂಗಾಗಿ ಕೋಯಿಲೇಷನ್ ಆರ್ಡರ್ ಆಫ್ ದ ಡೇ ಆಗೋಗಿದೆ. ಯಾವುದೇ ಇದರಲ್ಲಿ ನೀವು ಅದಕ್ಕಿಂತ ಮುಂಚೆ ನೀವು ಬಿಫೋರ್ 2004 ನಿಮಗೆ UPA ಆಗಲಿ NDA ಆಗಲಿ ಅವೆಲ್ಲ ವೆರಿ ರೇರಿಟಿ ಇತ್ತು. ಈಗ ಅದೇ ಆರ್ಡರ್ ಆಗೋಗಿದೆ. ಅಂಡ್ ನಮ್ಮ ಲೆಕ್ಕದಲ್ಲಿ ಈ ಸತಿ ಏನು ಅನಿಸಿದೆ ಅಂದರೆ BJP has entered into alliance in with smaller parties. ಅದು that benefits the smaller party and not the BJP. ನಮ್ಮ ಲೆಕ್ಕದಲ್ಲಿ ಅಲ್ಲಿ. ಸೊ ಆ ಬ್ಯಾಂಡ್ ವ್ಯಾಗನ್ ಥಿಯರಿಲಿ ಏನಾಗುತ್ತೆ ಅಂದರೆ ಯು ಆರ್ ಟ್ರೈಂಗ್ ಟು ಅಲೈನ್ ದಿ bogie of the smaller party with your party and giving them the benefit rather than you getting the benefit. You are losing your individual status and benefit in the party. ಬಾಲಕ್ಕೆ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ. ಹೌದು ಬಾಲಕ್ಕೆ ಬೆಲೆ ಈಗ ಹಾಗೆ ಆಗಿರೋದು. ಈಗ ಕರ್ನಾಟಕ ತಗೊಂಡ್ರೆ ಲಾಸ್ಟ್ ಟೈಮ್ 27 BJP 1 ಸೀಟ್ ಮಾತ್ರ, 3 JDS ಬರ್ತಾ ಇದೆ. 3 JDS ಅವರಿಗೆ 2 ಗೇನ್. ಸೊ ಯು ಲಾಸ್ಟ್ ಯುವರ್ 3 ಸೀಟ್ಸ್ by giving up your 3 ಬಾಲ ಬೆಳೀತಾ ಇದೆ ಅಂತ. ಸೊ ನೀವು ಅಲಯನ್ಸ್ that sends a signal of your party individually becoming weak ಅಂತ. So bandwagon theory, you are opening up the bandwagon for many other parties to either come in or to shift to another party also. So there is a larger bandwagon with an open ticket today anta. It's an open ticket bandwagon. Anytime you can change the structure of the coalition. ಈಗ cooperative federalism ಅಂತೀವಲ್ಲ ನಾವು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ಲಿ ಸೌಹಾರ್ದತೆ. ತಮಿಳುನಾಡಲ್ಲಿ BJP ಯಾವುದೇ ಲೀಡ್ ಇಲ್ಲ, 24ರಲ್ಲಿ DMK ಲೀಡ್. 24ರಲ್ಲಿ DMK ಲೀಡ್ ಇದೆ ತಮಿಳುನಾಡಿನ ಮಟ್ಟಿಗೆ ನಾನು ಮಾತಾಡ್ತಾ. ಪಂಜಾಬಲ್ಲಿ BJP 7ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಘೋಷಿತ ಫಲಿತಾಂಶಗಳು ಅಂತ ಇಲ್ಲಿವರೆಗೂ ಯಾವುದೂ ಬಂದಿಲ್ಲ. ಪ್ರಾಬಲಿ 2 ಗಂಟೆ 1:30 ಮೇಲೆ ನಮಗೆ ಸಿಗಬಹುದಾಗುತ್ತೆ. 12 ಗಂಟೆ ಇನ್ನು 1.5 ಗಂಟೆ ಕಾದರೆ ನಮಗೊಂದು ಒಂದು ಪಿಕ್ಚರ್ ಅಂತೂ, ಒಂದು ಸ್ಟ್ರಾಂಗ್ ಪಿಕ್ಚರ್ ಅಂತೂ ಸಿಗುತ್ತೆ. ಇನ್ನು 1.5 ಅವರ್ ಬಾಕಿ ಉಳ್ಕೊಂಡಿದೆ. ಇದುವರೆಗೂ ಕೂಡ ಆಲ್ಮೋಸ್ಟ್ ಎಲ್ಲ ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆಯಲ್ಲಿ ಶುರುವಾಗಿದೆ. ಟ್ರೆಂಡ್ ಕೂಡ ನಮಗೆ ಸಿಗ್ತಾ ಇದೆ. ಈ ಕ್ಷಣಕ್ಕೆ 296 NDA, 217 ಇಂಡಿಯಾ ಒಕ್ಕೂಟ. ಕರ್ನಾಟಕ ಅಂತ ಬಂದಾಗ 8ರಲ್ಲಿ ಕಾಂಗ್ರೆಸ್ ಇದ್ದರೆ, 17ರಲ್ಲಿ BJP, JDS 3. ಬ್ಯಾಂಡ್ ವ್ಯಾಗನ್ ಅಂತ ಬಂದಾಗ ಯಾರನ್ನು ಜಾಸ್ತಿ ಅಲೋ ಮಾಡ್ಕೊಳ್ತಾರೋ ಅವ್ರು ಬೆಳೆಯೋ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಕರ್ನಾಟಕ ಉದಾಹರಣೆ. ಬೇರಾಸ್ ಇದರ ಒಂದು ಕಾರಣದ ಫಲಾನುಭವಿಗಳು ಆಗಿರ್ತಾರೆ. ಇಲ್ಲಿ ಅಕಸ್ಮಾತ್ ಇವ್ರನ್ನೂ ಬಾಲ ತೊಗೊಳ್ದೇ ಇದ್ದಿದ್ರೆ ಇವಾಗ ಇನ್ನೂ ಸೀಟ್ ಕಡಿಮೆ ಆಗ್ತಿತ್ತು ಅಂತ. ಇವ್ರ ಸಹಾಯಕರು ತೊಗೊಳ್ದೇ ಇದ್ದಿದ್ರೆ, ಎಲ್ಲ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದಿದ್ರೆ ವೋಟ್ ಮೇ ಗೆಟ್ ಡಿವೈಡೆಡ್ ಅಂತ, ಡಿವೈಡ್ ಆಗಿ ಅದು ಲಾಭ ಯಾರಿಗೂ ಆಗಬಹುದಾಗಿತ್ತು ಅಂತೇಳಿ. ಇರಲಿ,